ಓಕೆ, ಫಸ್ಟ್ನೇ ಆರ್ಡ್ರನ್ನ ಇವಾಗ ಪಿಕಪ್ನ ಮಾಡಿಕೊಂಡೆ. ಇಲ್ಲೇ ಒಂದು ಜಸ್ಟ್ ಒಂದು 800 ಮೀಟ್ರ್ ಇದೆ ಅಷ್ಟೇ ಫಸ್ಟ್ನೇ ಆರ್ಡ್ರು. ಬನ್ನಿ ಎಷ್ಟು ರೂಪಾಯಿ ಕೊಡ್ತಾನೆ ಏನು ಅಂತ ನೋಡೋಣ. ಮತ್ತು ಹಿಂದಿನ ವಾರದಲ್ಲಿ ಸ್ವಲ್ಪ ರಜಾನ ಮಾಡ್ಕೊಂಡಿದ್ದೆ, ಮತ್ತು ಸ್ವಲ್ಪ ಅರ್ಧಕ್ಕೆ ಡ್ಯೂಟಿನ ಬಿಟ್ಟು ಬಂದಿದ್ದೆ. ಸೊ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಸೊ ಟೋಟಲ್ ಇನ್ನೂ 5 ದಿನ ಇದೆ. ಸೊ 5 ದಿನದಲ್ಲಿ ಸೊ ಈ ವಾರದ ನಂದು ಪೇಮೆಂಟು ನಾನು ಏನೇ ಮಾಡಿದ್ರು ಸಂಡೇನೇ ಮಾಡಬೇಕು. ಸಂಡೇ ಆದಮೇಲೆ ಸೋಮವಾರ ಹೊಸ ಲೆಕ್ಕ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸಂಡೇವರೆಗೂ 10,000 ರೂಪಾಯಿನ ಮಾಡಲೇಬೇಕು. ಸೊ ಬುಧವಾರ ಇವತ್ತು ನೋಡೋಣ. ಇವತ್ತಿನ ಟಾರ್ಗೆಟು 2,000. ಮತ್ತು ಇವತ್ತು ಆದಷ್ಟು ಡ್ಯೂಟಿನ ಮಾಡಲೇಬೇಕು ಈ ವಾರ. ಸೊ ಅಲ್ಲಿಂದ ಒಂದು ವಾರ ಊರಿಗೆ ಹೋಗ್ಬೇಕು ನಾನು ಇನ್ನೂ ಸ್ವಲ್ಪ, ಆಮೇಲೆ ಡ್ಯೂಟಿನ ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಎಲ್ಲರೂ ಕೇಳ್ತಾ ಇದ್ದೀರಾ, ಒಂದು ಸೆಕೆಂಡ್. ಓಕೆ, ಮೊದಲನೇ ಆರ್ಡ್ರನ್ನ ಡ್ರಾಪ್ನೂ ಮಾಡಿ ಇವಾಗ ಎರಡನೇ ಆರ್ಡ್ರನ್ನ ಪಿಕಪ್ನು ಮಾಡ್ಕೊಂಡೆ ಹೋಮ್ ಕಿಚನಿಂದ. ಸೊ ನೋಡಿ, ಗಾಡಿ ಈ ರೀತಿ ರೆಡಿಯಾಗಿದೆ. ಸೀಟ್ ಕವರ್ ಹಾಕ್ಸಿದ್ದಿಲ್ಲ. ಸೊ ಕುಷನ್ ಬೇರೆ ಹಾಕ್ಸಿದೆ. ಕುಂತು ಜಾಸ್ತಿ ಹೀಟ್ ಆಗ್ತಾಯಿತ್ತು ಅಷ್ಟೇ. ನಾರ್ಮಲ್ ಆಯಿಲು. ಸೊ ಗಾಡಿಯೆಲ್ಲ ಕ್ಲಿಯರ್ ಆಯಿತು. ಬನ್ನಿ ಇವಾಗ ಫುಡ್ ಅಂತೂ ಎರಡನೇ ಆರ್ಡ್ರನ್ನ ಪಿಕಪ್ ಅಂತೂ ಮಾಡಿದೆ. ಫಸ್ಟ್ನೇ ಆರ್ಡ್ರಿಗೆ ಎಷ್ಟು ಕೊಟ್ಟಪ್ಪ ಅಂತಂದರೆ 30 ರೂಪಾಯಿ ಕೊಟ್ಟ. ಮತ್ತು ಹೋದ ವೀಕ್ದು ಅರ್ನಿಂಗ್ಸ್ ನೋಡೋದಾದರೆ 8,961 ರೂಪಾಯಿನ ಸೊ ಅರ್ನ್ ಮಾಡಿದ್ದೆ. ಬನ್ನಿದು ಸೊ ಹೋದ ವಾರದ್ದು. ಸೊ ಈ ವಾರ ಇದನ್ನು ದಾಟಿಸ್ಲೇಬೇಕು, ಅಂದರೆ ಕ್ರಾಸ್ ಮಾಡಲೇಬೇಕು. ನೋಡೋಣ ಬನ್ನಿ ಕ್ರಾಸ್ ಮಾಡೋಕ್ಕಾಗುತ್ತೋ ಇಲ್ವಾ ಅಂತ. ಇವಾಗ ಯಲಹಂಕ ನ್ಯೂ ಟೌನಿಗೆ ಡೆಲಿವರಿ ಬಿದ್ದಿದೆ. ಎರಡನೇದು 50 ರೂಪಾಯಿನೋ ಅಷ್ಟು ತೋರಿಸಿದ್ದ. ಬಂದಿದ್ದೀನಿ, ಇವಾಗ ಹೋಗಿ ಡ್ರಾಪ್ ಮಾಡೋಣ. ಎರಡನೇ ಆರ್ಡ್ರನ್ನ ಡೆಲಿವರಿ ಅಂತ ಮಾಡೋಕ್ಕಂತ ಬಂದೆ ಇವಾಗ. ಸೊ 101. ಸೊ ಸೆಕೆಂಡ್ ಫ್ಲೋರ್ ಹೋಗ್ಬೇಕು. ಲೆಫ್ಟ್ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಇಲ್ಲಿ. ಟ್ರಪೂಲ್ 202-201. Proper. Thank you. ಓಕೆ, ಎರಡನೇ ಆರ್ಡ್ರನ್ನ ಡೆಲಿವರಿ ಮಾಡಿದೆ. ಎಷ್ಟು ರೂಪಾಯಿ ಕೊಟ್ಟನಪ್ಪ ಅಂದರೆ 60 ರೂಪಾಯಿ. 1 ಟ್ರಿಪ್ಸ್ ಕೌಂಟ್, 12 ರೂಪಾಯಿ ಬೋನಸ್, ನಂದನ ಪ್ಯಾಲೇಸ್. ಬನ್ನಿ ಇವಾಗ ಇಲ್ಲಿಂದ ನಂದನ ಪ್ಯಾಲೇಸು 11:53. 1 ಅವರಲ್ಲಿ 90 ರೂಪಾಯಿ ಆಯಿತು. 2 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೇನೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ. ಓಕೆ, ಸಿಗ್ತೀನಿ ನಿಮಗೆ ಆಮೇಲೆ. ಇನ್ನೊಂದು ಬಿತ್ತು ಬೆಂಗಳೂರು ಸೆಂಟ್ರಲ್ ಕೆಫೆ. ಏನು ಇಷ್ಟು ದೂರ 3 ಕಿಲೋಮೀಟ್ರ್ 27 ರೂಪಾಯಿ ಏಕೆ? ಅವನಕ್ಕೆ ನೋಡಿ 3 ಕಿಲೋಮೀಟ್ರ್ 27 ರೂಪಾಯಿ ಅಂತ ಬೇರೆ. ಏನು ಕೊಡ್ತಾನೆ ಅಷ್ಟು? ಸಿಗ್ತೀನಿ ರೀ ನಿಮ್ಗೆ ಆಮೇಲೆ. ಇವಾಗ 3ನೇ ಆರ್ಡ್ರನ್ನು ಕೂಡ ಡೆಲಿವರಿನ ಮಾಡಿದೆ. ಸೊ 1 ಅವರು 27 ನಿಮಿಷದಲ್ಲಿ 3 ಆರ್ಡರ್ಸ್ ಕೌಂಟು. ಸೊ ಇವತ್ತಿನ ನಮ್ಮ ಟಾರ್ಗೆಟ್ ಬಂದು 33 ಆರ್ಡರ್ಸ್ನ ಕಂಪ್ಲೀಟ್ ಮಾಡಬೇಕು. ಬನ್ನಿ ಹೋಗಿ 4ನೇ ಆರ್ಡ್ರ್ ಯಾವ ಕೊಡಬೇಕಿತ್ತು ನೋಡೋಣ. ಓಕೆ, ಇವಾಗ ಟೈಮ್ ಬಂದು 8:45 ಆಯಿತು. ಸೊ ಟೋಟಲು ಟ್ರಿಪ್ಸ್ ಬಂದು 23. ಸೊ ಇದೆಲ್ಲ 1:30 ಆಮೇಲೆ ರಿಟರ್ನ್ ಎಲ್ಲ ಸೇರಿ 25 ಟ್ರಿಪ್ಸ್ ಆಗಿದೆ. 9:51 ಲಾಗಿನಲ್ಲಿದ್ದೀನಿ. ಇನ್ನೊಂದು ಕೊಟ್ಟ. ಓಕೆ, ಸೊ 9:51
52 ನಿಮಿಷ ಲಾಗಿನಲ್ಲಿದ್ದೀನಿ. 1170 ರೂಪಾಯಿ ಆಗಿದೆ. ಫಸ್ಟ್ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಿದೆ. ಇನ್ನೂ ಸೆಕೆಂಡ್ ಟಾರ್ಗೆಟ್ಗೆ ಇನ್ನೂ 10 ಆರ್ಡ್ರ್ ಬೇಕು. ಸೊ ಇವಾಗ ಒಂದು ಬಿದ್ದಿದೆ, ಇನ್ನೂ 9 ಆರ್ಡ್ರ್ ಬೇಕು. ವರ್ಷ ಆಗೋ ಡೌಟು ಅನಿಸುತ್ತೆ, ನೋಡೋಣ. ಇಷ್ಟೊತ್ತಕ ಮಳೆ ಇತ್ತು ಮತ್ತು ಕ್ಯಾಮ್ರಾದಲ್ಲೂ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಸೊ ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ ನಿಮಗೆ. ಓಕೆ, ಅಂತೂ ಇಂತೂ ಇವತ್ತಿನ ಟಾರ್ಗೆಟ್ನ ಮುಗಿಸ್ಬಿಟ್ಟೆ. ಸೊ ಟಾರ್ಗೆಟ್ನ ಮುಗಿಸಿ ಇವಾಗ ಜಸ್ಟು ಡ್ಯೂಟಿನ ಆಫ್ ಮಾಡಿದೆ. 11:15ಕ್ಕೆ ಡ್ಯೂಟಿ ಆಫ್ ಆಗೋದು, 11:08ಕ್ಕೆ. ಸೊ ಜಸ್ಟು ಒಂದು ಆರ್ಡ್ರನ್ನ ಅಷ್ಟು ಗುದ್ದಾಡಿದೆ ಇವತ್ತು. ಸ್ವಿಗ್ಗಿ ಅವನ ಏನು ತೊಗೊಂಡು ಹೊಡಿಬೇಕು ಅಷ್ಟು ಸೆಟ್ ಬರ್ತಾಯಿತ್ತು. ಸಿ ಕಾಡ್ಸಿಲ್ಲ ಇವತ್ತು, ಬರೀ ಲಾಂಗ್ ಪಿಕಪ್ಪೇ ಹೇಳಿದೆ ಇವತ್ತು. ಬರೀ 4 ಕಿಲೋಮೀಟ್ರು 3 ಕಿಲೋಮೀಟ್ರ್ ಪಿಕಪ್ ಹೋಗಿ ಸಾಕಾಗಿಬಿಡ್ತು ನಮಗಂತೂ ಇವತ್ತು. ಬಟ್ ಫುಲ್ ಎಫರ್ಟ್ ಹಾಕಿ ಇವತ್ತು ಅರ್ನಿಂಗನ್ನು ಕಂಪ್ಲೀಟ್ ಅಂತೂ ಮಾಡಿದೆ. ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ, ಏನಕ್ಕಪ್ಪ ಅಂದರೆ ಸೊ ನಾನು ಡ್ಯೂಟಿ ಆನ್ ಮಾಡಿರೋದೆ 11 ಗಂಟೆಗೆ. ಸೊ ಇವಾಗ 11:12 ಆಯಿತು. ಅಲ್ಲಿಗೆ 12 ಅವರು 13 ನಿಮಿಷ ಲಾಗಿನಲ್ಲಿದ್ದೀನಿ. ಮತ್ತು ಟೋಟಲ್ ಟ್ರಿಪ್ಸ್ ಬಂದು ಎಲ್ಲ ರಿಟರ್ನು ಮತ್ತು ಎಲ್ಲ ಸೇರಿ 35 ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ 2 ಟಾರ್ಗೆಟ್ನ ಕಂಪ್ಲೀಟ್ ಅಂತೂ ಮಾಡಿದೆ. ಫಸ್ಟ್ನೇ ಟಾರ್ಗೆಟು 20 ಆರ್ಡ್ರ್ ಮಾಡಿದ್ರೆ 200 ರೂಪಾಯಿ. ಸೊ 2ನೇ ಟಾರ್ಗೆಟ್ ಬಂದು 33 ಆರ್ಡ್ರ್ ಮಾಡಿದರೆ ಸೊ 450 ರೂಪಾಯಿ. ಸೊ ಇದು 450 ರೂಪಾಯಿ ನನಗೆ ಮಾತ್ರ. ಅಂದರೆ ಇದು ಬೇರೆದವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ. ಒಬ್ರಿಗೆ 550 ಇರುತ್ತೆ, ಒಬ್ರಿಗೆ 500 ಇರುತ್ತೆ. ಸೊ ಆ ಥರ ಅವರು ಹಳೆಯವರು ಅಂದರೆ ಅವರು ಎಲ್ಲ ಓಲ್ಡು ರೈಡರ್ಸ್ಗಳಾಗಿದ್ದರೆ ಅವ್ರಿಗೆ ಬೇರೆ ಥರ ಕೊಡ್ತಾನೆ. ನಮಗೂ ಇವಾಗ ಹೊಸ್ದಾಗಿ ಜಾಯ್ನಿಂಗ್ ಆದವ್ರಿಗೆ ಬೇರೆ ರೀತಿ ಕೊಡ್ತಾನೆ. ಮತ್ತು ಅಮೌಂಟ್ ಬಂದು 1628 ರೂಪಾಯಿ ಪ್ಲಸ್ 450 ರೂಪಾಯಿ. ಅಲ್ಲಿಗೆ 2078 ರೂಪಾಯಿ ಅರ್ನಿಂಗು ಇವತ್ತಿನ ಸಂಪಾದನೆ. ಮತ್ತು ಗಾಡಿ ಕಿಲೋಮೀಟರ್ಸ್ ನೋಡೋದಾದರೆ, ಗಾಡಿ ಕಿಲೋಮೀಟರ್ಸ್ ಬಂದು ಇವಾಗ ಬೆಳಗ್ಗೆ ಬಂದು 52,937 ಆಗಿತ್ತು. ಇವಾಗ 53,109 ಪ್ಲಸ್ 6, ಇನ್ನೂ 6 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. ಅಲ್ಲಿಗೆ 15 ಅಂದರೆ ಸೊ 178, ಒಂದು 180 ಕಿಲೋಮೀಟ್ರನ್ನ ಇವತ್ತು ಗಾಡಿ ಫುಲ್ಲು ಓಡಾಡಿದೆ. ಹಂಗೆ ಫಾಸ್ಟಾಗಿ ಕೂಡ ಡೆಲಿವರಿನ ಮಾಡಿದ್ದೀನಿ. ಸೊ ತುಂಬಾ ಕಷ್ಟಪಟ್ಟಿದ್ದೀನಿ ಇವತ್ತಂತೂ. 2,000 ಆಗೋಕ್ಕಂತೂ. ಸೊ ನಮ್ಮ ಟಾರ್ಗೆಟು 2,000. ಸೊ ಇವತ್ತು ರೀಚ್ ಆಯಿತು ಅಂತ. ಸೊ ಪೆಟ್ರೋಲು ಕೂಡ ಅರ್ಧ ಲೀಟ್ರ್ ಇತ್ತು, ಎಲ್ಲ ಖಾಲಿ ಆಯಿತು. ಇನ್ನು ಬೆಳಗ್ಗೆ ಹಾಕ್ಸ್ಕೋಬೇಕು. ಸೊ ನೋಡಿದ್ರಲ್ಲ, ಸೊ ಇದು ಇವತ್ತಿನ ಅರ್ನಿಂಗು. ಸೊ ನೀವ್ಯಾರಾದರೂ ಬುಧವಾರದ ಅರ್ನಿಂಗ್ ನೀವು ಎಷ್ಟು ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಸೊ ನೀವೆಷ್ಟು ಅರ್ನ್ ಮಾಡಿದ್ರಿ ಅಂತ. ನಾನಿನ್ನೂ ಬೆಳಗ್ಗೆಯಿಂದ ಅರ್ನ್ ಮಾಡಿದ್ರೆ ಇನ್ನೂ ಒಂದು 2,500 ಮೇಲಾಗಿರ್ಬೋದೇನೋ, ಬಟ್ ಮಾಡಲಿಲ್ಲ. ಸೊ ನಾಳೆ ಆದರೂ ಬೆಳಗ್ಗೆನೇ ಡ್ಯೂಟಿನ ಮಾಡೋಣ. ಮತ್ತು ನಾಳೆ 29 ಡೇಟ್ ಬಂದು ಸ್ವಿಗ್ಗಿಯವರು ಆಲ್ರೆಡಿ ಒಂದು ಮೀಟಿಂಗ್ಗೆ ಇವತ್ತು ಫೋನ್ ಮಾಡ್ತಾನೆ ಅವರೇ. ಸೊ ನಾಳೆ ಯಾರಾದರೂ ಹೋಗಿದ್ರೆ, ಸೊ ಅದ್ರ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿದ್ದರೆ ಸೊ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಯಾರು ಎಷ್ಟು ಜನ ಈ ಮೀಟಿಂಗ್ಗೆ ಅಟೆಂಡ್ ಆಗಿದ್ರಿ ಅಂತ. ನನ್ನನ್ನು ಕರಿತಾ ಇದ್ದಾರೆ. ಆಲ್ರೆಡಿ 2 ಸಲ ಫೋನ್ ಮಾಡಿದ್ರು ಇವತ್ತು, ಬರ್ತಿರಲ್ವಾ ಅಂತ. ಬಟ್ ನಾನು ಬರ್ತೀನಂತ ಹೇಳಿದ್ದೀನಿ. ಇವಾಗ ನಮ್ಮ ಕಮಿಟ್ಮೆಂಟ್ ನೋಡಿದ್ರೆ ನಾನು ಯಾವ ಕಡೆನೂ ಹೋಗಲಾರಷ್ಟು ಇವಾಗ ಒಂಥರ ಫಜೀತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನೀವು ಯಾರಾದರೂ ಹೋಗಿದ್ರೆ ಅದ್ರದ್ದು ಏನು ವಿಷಯ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಒಂದು ಹೆಲ್ತ್ ಇಂಪಾರ್ಟೆಂಟ್ ಇದ್ರ ಬಗ್ಗೆನೇ ಅವ್ರು ಹೇಳ್ತೀನಿ ಅಂತಿದ್ದರು. ನೋಡೋಣ. ಇದು ಇವತ್ತಿನ ಅರ್ನಿಂಗು. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಸೊ ಎಲ್ರಿಗೂ ಶುಭರಾತ್ರಿ. ಬಿಡೋಣ ಇಲ್ಲಿಗೆ.